Namaste, welcome to Triple T Academy YouTube platform. In last video, we see that how the subsidiary alliance came to exist and how the Battle of Buxar was happened, how the presidency rules continues. In this video, we talk about the continuations part of from trade to territories. We see the expanded rule of or expanded territory of British East India Company. We can see that in 1797, British occupied almost the coastal region only because it helps them to export all the goods that they have in India to their countries. In 1840s, ಅಂದರೆ 1840ಕ್ಕೆ ಆಲ್ಮೋಸ್ಟ್ ಭಾರತದ ಮಿಡಲ್ ಭಾರತವನ್ನು ಕವರ್ ಮಾಡೋದಕ್ಕೆ ಶುರು ಮಾಡ್ತಾರೆ. 1857 ಅಷ್ಟೊತ್ತಲ್ಲಿ ಕಂಪ್ಲೀಟ್ 65% ಆಫ್ ಭಾರತವನ್ನು ಆಕ್ಯುಪೈ ಮಾಡಿಕೊಂಡು ತನ್ನ ಆಡಳಿತವನ್ನು ನಡೆಸ್ತಿರ್ತಾರೆ. ನ್ಯೂ ಅಡ್ಮಿನಿಸ್ಟ್ರೇಷನ್ ವಾಸ್ ಸೆಟಪ್. ಅಂದರೆ ಈ ಬ್ರಿಟಿಷರು ಈ ಭಾರತದಲ್ಲಿ ತನ್ನ ಆಳ್ವಿಕೆಯನ್ನು ಇನ್ನೂ ಹೆಚ್ಚು ಬಲಗೊಳಿಸೋದಕ್ಕೋಸ್ಕರ ಹೊಸ ರೂಲ್ಸ್ಗಳನ್ನ ತೊಗೊಂಬಂದರು. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೀವಿ ಯಾವ್ಯಾವ ರೂಲ್ಸನ್ನು ತೊಗೊಂಬಂದರು ಅಂತ. ಇನ್ನೂ ಹೊಸ ರೂಲ್ಸ್ ಏನು ಅಂತಂದರೆ, ಮೊದಲಿಗೆ ಈ ಭಾರತವನ್ನು ತುಂಬ ಚೆನ್ನಾಗಿ ರೂಲ್ ಮಾಡಬೇಕು ಅಂದರೆ ಅವರು ಭಾರತವನ್ನು ಡಿವೈಡ್ ಮಾಡಿಕೊಂಡ್ರು. ಹೇಗೆ ಅಂದರೆ ಟೆರಿಟರೀಸ್ ಆಗಿ ಅಥವಾ ಪ್ರೆಸಿಡೆನ್ಸೀಸ್ ಅಂತ ಕರೀತಾರೆ. ದ 3 ಮೇನ್ ಪ್ರೆಸಿಡೆನ್ಸೀಸ್ ಇಸ್ ಬಾಂಬೆ, ಮಡ್ರಾಸ್ ಆ್ಯಂಡ್ ಬೆಂಗಾಲ್. ಈ ಮೂರು ಅವ್ರಿಗೆ ಬಹುಮುಖ್ಯ ಆಗಿರುತ್ತೆ. ಯಾಕಂದರೆ ಈ ಮೂರು ಪ್ರೆಸಿಡೆನ್ಸಿನೂ ಡೈರೆಕ್ಟಾಗಿ ಗವರ್ನರ್ ಜನರಲ್ಲೇ ರೂಲ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಈ ಮೂರು ಪ್ರೆಸಿಡೆನ್ಸಿ ಅವ್ರಿಗೆ ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ವಾರೆನ್ ಹ್ಯಾಸ್ಟಿಂಗ್ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇವನು ಬಂದಾದಮೇಲೆ ಹೊಸ ರೂಲ್ಸನ್ನು ತೊಗೊಂಬರ್ತಾನೆ. ಜೊತೆಗೆ ಸುಪ್ರೀಂ ಕೋರ್ಟನ್ನು ಸಹ ಸೆಟಪ್ ಮಾಡ್ತಾನೆ. ಇಸ್ ನಥಿಂಗ್ ಬಟ್ ದ ಕೋರ್ಟ್ ಇಸ್ ಡಿವೈಡೆಡ್ ಇಂಟು 2 parts, ದಟ್ ಈಸ್ ಕ್ರಿಮಿನಲ್ ಕೋರ್ಟ್ ಆ್ಯಂಡ್ ಸಿವಿಲ್ ಕೋರ್ಟ್ ವಿಚ್ ಹೆಲ್ಪ್ ದೆಮ್ ಟು ಜಡ್ಜ್. ಅಂದರೆ ಅವ್ರಿಗೆ ಯಾವ ರೀತಿಲಿ ಬೇಕೋ ನ್ಯಾಯ ಆಡಳಿತವನ್ನು ಆ ರೀತಿಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ನಡೆಸ್ಕೊಂಡು ಹೋಗ್ತಾರೆ. ಕನ್ಕ್ಲೂಷನ್, ನಾವು ಇಷ್ಟು ನೋಡ್ಕೊಂಬಂದ್ವಿ. ಬ್ಯಾಟಲ್ ಆಫ್ ಬಕ್ಸರ್ ಹೇಗಾಯಿತು, ಬ್ಯಾಟಲ್ ಆಫ್ ಪ್ಲಾಸಿ ಹೇಗಾಯಿತು, ಮತ್ತು ಯಾವ್ಯಾವ ಕೋರ್ಟನ್ನ ಅವ್ರು ತೊಗೊಂಬಂದರು, ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇವರು ಬರೋದಕ್ಕೂ ಮುಂಚೆ ಯಾವ ಕಿಂಗ್ಡಮ್ಮು ಭಾರತದಲ್ಲಿ ಇರ್ತಿತ್ತು, ಇದೆಲ್ಲವನ್ನು ನೋಡ್ಕೊಂಡು ಬಂದ್ವಿ. ಇದೆಲ್ಲ ನೋಡಿದ್ರ ಮುಖಾಂತರ ಕೊನೆಗೆ ಕನ್ಕ್ಲೂಷನ್ಸ್ ಏನು ಸಿಕ್ತು ಅಂದರೆ, ದ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಟ್ರೇಡಿಂಗ್ ಕಂಪನಿ ಟು ಟೆರಿಟೋರಿಯಲ್. ಅಂದರೆ ಯಾವುದೋ ಒಂದು ದೇಶದಿಂದ ಬಂದು ಇಲ್ಲಿ ಟ್ರೇಡ್ ಪರ್ಪಸ್ಗೋಸ್ಕರ ಬಂದು ಇಡೀ ಭಾರತದ 65% ಆಫ್ ಭಾರತವನ್ನು ತಮ್ಮ ಆಡಳಿತಕ್ಕೋಸ್ಕರ ಬಳಸ್ಕೊತಾರಲ್ಲ, ಅದು ಬ್ರಿಟಿಷ್ ಅವರ ಚಾಣಕ್ಯ ಬುದ್ಧಿನಿ ಅಂತಲೂ ಹೇಳ್ಬೋದು. ಇನ್ 1857 ದ ಕಂಪನಿ ಕೇಮ್ ಟು ಎಕ್ಸಿಸ್ಟ್ ಡೈರೆಕ್ಟ್ ರೂಲ್ ಓವರ್ ಅಬೌಟ್ 63% ಆಫ್ ದ ಟೆರಿಟರಿ ಆ್ಯಂಡ್ 78% ಆಫ್ ದ ಪಾಪ್ಯುಲೇಷನ್ಸ್ ಆಫ್ ಇಂಡಿಯಾ. ನೋಡಿ, 63% ಆಫ್ ಇಂಡಿಯಾನ ಆಳ್ತಿದ್ರು. ಜೊತೆಗೆ 88% ಆಫ್ ಭಾರತೀಯರನ್ನು ಸಹ ಆಳ್ತಿದ್ರು. ಇನ್ನು ಮಿಕ್ಕಿದ ಏರಿಯಾನೂ ಸಹ ಇಂಡೈರೆಕ್ಟಾಗಿ ಇವರು ರೂಲ್ ಮಾಡ್ತಿದ್ರು. ಎಲ್ಸ್ವೇರ್, ನಮ್ಮೆಲ್ಲರಿಗೂ ಈ ಸ್ಲೇವ್ ಟ್ರೇಡ್ ಅನ್ನೋದ್ರ ಬಗ್ಗೆ ಕೇಳಿರ್ತೀವಿ. ಎಲ್ಲಿ ನಡೀತಿತ್ತು ಈ ಸ್ಲೇವ್ ಟ್ರೇಡು? ಸೌತ್ ಆಫ್ರಿಕಾದಲ್ಲಿ ರೇಸಿಸಮ್ ಬಗ್ಗೆ ಬಹುಶಃ ಎಲ್ಲರಿಗೂ ತಿಳ್ಕೊಂಡಿರ್ತೀವಿ. ಈ ರೇಸಿಸಮ್ ಯಾವ ಲೆವೆಲಿಗೆ ಇರ್ತಿತ್ತು ಅಂದರೆ, ಇಲ್ಲಿ ಮನುಷ್ಯರನ್ನೇ ಮಾರಾಟಕ್ಕೆ ಇಡ್ತಿದ್ರು. ಅಂದರೆ ಯಾರು ಕಪ್ಪುಗಿರ್ತಾರೋ ಅವರು ಮಾರಾಟಕ್ಕೆ ಹೋಗ್ತಿದ್ರು, ಯಾರು ವೈಟಿಗಿರ್ತಾರೋ ಅವರು ಕಪ್ಪುಗಿರೋರನ್ನ ತುಂಬ ಹೀನಾಮಾನವಾಗಿ ನೋಡ್ತಿದ್ರು, ಅವ್ರನ್ನ ತಮ್ಮ ಇಷ್ಟ ಬಂದಂಗೆ ಬಳಸ್ಕೊತಿದ್ರು. ಈ ಸ್ಲೇವ್ ಟ್ರೇಡು ಡಚ್ ಅವರು ಸೌತ್ ಆಫ್ರಿಕಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಇನ್ 17th century. ಇದು ಯಾವಾಗ ಎಂಡ್ ಆಗುತ್ತೆ ಅಂದರೆ, ಇನ್ ದ ಎಂಡ್ ಆಫ್ 1834 ದೇರ್ ಆರ್ 36,774 ಸ್ಲೇವ್ಸ್ ಇದ್ರಂತೆ. ಅಂದರೆ ಇನ್ ದ ಎಂಡ್ ಆಫ್ 1834ರಲ್ಲಿ 36,774 ಸ್ಲೇವ್ಸು ಈ ಸೌತ್ ಆಫ್ರಿಕಾದಲ್ಲಿ ಇರ್ತಾರೆ. ಅದಾದ ನಂತರ ಅವ್ರಿಗೆ ಒಂದು ಅಂತ್ಯಗೊಳಗಾಗುತ್ತೆ. ಸೊ ದಟ್ ಈ ಸ್ಲೇವ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಅವರು ಮನುಷ್ಯರನ್ನು ಮಾರಾಟ ಮಾಡೋದಕ್ಕೆ ಬಿಟ್ಟು ಆಚೆ ಬರ್ತಾರೆ. ಇದೆಲ್ಲ ಆಯಿತು. ನಾವು ಇಷ್ಟು ಹೊತ್ತು ಫ್ರಮ್ ಟ್ರೇಡ್ ಟು ಟೆರಿಟೋರಿ ನೋಡ್ಕೊಂಬಂದ್ವಿ. ಏನೇನೆಲ್ಲ ಕಲ್ತಿದ್ದೀವಿ ಅನ್ನೋದಕ್ಕೆ ಒಂದು ಸ್ಮಾಲ್ ಕ್ವಶನ್ಸ್ನ ನಿಮಗೋಸ್ಕರ ಹೇಳ್ಕೊಟ್ಟಿದ್ದೀನಿ. ಪ್ರತಿಯೊಂದು ಕ್ವಶನ್ಸ್ಗೂ ಐ ವಿಲ್ ಗಿವ್ 2 seconds ಆಫ್ ಆನ್ಸರ್ಸ್. ಐ ಹೋಪ್ ಎವ್ರಿ ಒನ್ ವಿಲ್ ಆನ್ಸರ್. ಫಸ್ಟ್ ಕ್ವಶನ್ ಇಸ್, ದ ಬ್ರಿಟಿಷ್ ಥಾಟ್ ಸರ್ವೆ ವರ್ ಇಂಪಾರ್ಟೆಂಟ್ ಫಾರ್ Exactly. Effective administration.
The answer is effective administration. Next question. The first English factory was set up in the year. Good. 1651. Third question. Rani Chennamma was the ruler of, hope ಇದಕ್ಕೆಲ್ಲರೂ ಆನ್ಸರ್ ಮಾಡ್ತಾರೆ, ಕಿತ್ತೂರು. When was the Battle of Plassey fought between the Nawab of Bengal and British? Yes, on 23rd June 1757. Fifth question was, who was the last ruler of Mughal Empire? Yes, the answer is Aurangzeb. The last questions for you is, who introduced subsidiary alliance? This is very important question. The answer is Richard Wellesley. ಸೊ ಈ ಒಂದು ಲೆಸನ್ನಿಂದ ಅಥವಾ ಈ ಒಂದು ಫ್ರಮ್ ಟ್ರೇಡ್ ಟು ಟೆರಿಟರಿಯಿಂದ ಬಹುತೇಕ ಕ್ವಶನ್ಸ್, ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಇನ್ನು ಮುಂದಿನ ಹಿಸ್ಟ್ರಿ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಅಪ್ಡೇಟ್ಗಳನ್ನ ನೀವು ಪಡ್ಕೊಬೋದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.